ನಾನೊಬ್ಬ ಅಪ್ಪಟ ಕನ್ನಡಿಗನಾದರೂ ಒಬ್ಬ ತಮಿಳ್ನಾಡು ಸಿ ಎಂ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀನಿ ಅಂದರೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸನೇ ಅದಕ್ಕೆ ಕಾರಣ. ನಾನೊಬ್ಬನೇ ಅಲ್ಲ, ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸು ಅವ್ರ ಬಗ್ಗೆ ಅವರು ಮಾಡ್ತಿರೋ ಒಳ್ಳೆ ಕೆಲಸದ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಮ್ಯಾಚುರಿಟಿನೇ ಇಲ್ಲದೆ ಇರೋ ರಾಜಕಾರಣಿ ಅಂದವ್ರಿಗೆಲ್ಲ ಮುಟ್ಟಿ ನೋಡ್ಕೊಳ್ಳೋ ಥರ ಕೆಲಸ ಮಾಡ್ತಿರೋ ಒಬ್ಬ ರಾಜಕಾರಣಿ ದಳಪತಿ ಸಿ ಎಂ ವಿಜಯ್ ಅವರು. ನನ್ನಿಂದಾನೇ ಹೊಸ ಯುಗ ಆರಂಭ ಆಗಬೇಕು ಅನ್ನೋ ಥರ ಕೆಲಸ ಮಾಡ್ತಿರೋ ಒಬ್ಬ ಸಿ ಎಂ ದಳಪತಿ ವಿಜಯ್ ಅವರು. ಪ್ಲಾಸ್ಟಿಕ್ ಬಾಟಲ್ ರೀಸೈಕಲ್ ಬಗ್ಗೆ ಒಂದು ಸಿಸ್ಟಮ್ನ ಜಾರಿಗೆ ತಂದರು. ₹5 ಒಂದು ಬಾಟಲ್ನ ರೀಸೈಕಲ್ಗೆ ಕೊಟ್ಟರೆ ಗೌರ್ಮೆಂಟ್ ಕಡೆಯಿಂದ ₹5 ಕೊಡ್ತೀವಿ ಅಂತ. ಇದರಿಂದ ಎಷ್ಟು ಪರಿಸರ ಮಾಲಿನ್ಯನ ತಡೆಗಟ್ಟಬಹುದು ಅಂತ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿ ಲೆಕ್ಕಾಚಾರ ಮಾಡಿ ಈ ಸಿಸ್ಟಮ್ನ ಜಾರಿಗೆ ತಂದಿದ್ದಾರೆ. ಇದರಿಂದ ತುಂಬ ಪರಿಸರ ಮಾಲಿನ್ಯನ ತಡೆಗಟ್ಟಬಹುದು. ಮತ್ತು ಸ್ಕೂಲ್ಗಳಲ್ಲಿ ಇಷ್ಟೇ ಫೀಸ್ ಇರಬೇಕು ಅಂತ ಒಂದು ಸಿಸ್ಟಮ್ನ ಡಿಕ್ಲೇರ್ ಮಾಡಿಬಿಟ್ರು. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ, ಎಷ್ಟೋ ಫ್ಯಾಮಿಲಿಗಳಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ದುಡ್ಡಿಲ್ಲದೆ ಎಷ್ಟೋ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಕಲಿಯೋಕ್ಕೆ ಆಗಲ್ಲ. ಯಾವುದಾದ್ರೂ ಒಂದು ಸ್ಕೂಲ್ಗೆ ಸೇರ್ಬಿಡೋಣ ಬಿಡು ಅಂತ ಸೇರ್ಕೊಂಡಿರೋರು ಇದ್ದಾರೆ. ಮತ್ತು ಲಂಚ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ಇಮಿಡಿಯೇಟಾಗಿ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವು ಇಮಿಡಿಯೇಟಾಗಿ ಅಧಿಕಾರಿನ ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಸಿಸ್ಟಮ್ನ ಡಿಕ್ಲೇರ್ ಮಾಡಿಬಿಟ್ರು. ಇದರಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಅಧಿಕಾರಿಗಳು ಲಂಚ ತಗೊಳ್ಳೋಕ್ಕೆ ಹೆದರ್ಕೊತಾರೆ ಈಗ. ಇದರಿಂದ ಬಡ ಜನರಿಗೆ ಕೊಡೋಕ್ಕೆ ದುಡ್ಡಿರಲ್ಲ, ಲಂಚ ಎಲ್ಲಿಂದ ಕೊಡ್ತಾರೆ? ಅದರಿಂದ ಎಷ್ಟೋ ಜನ ಇವ್ರ ಸವಾಸನೆ ಬೇಡಪ್ಪ, ಗೌರ್ಮೆಂಟ್ ಆಫೀಸ್ಗಳು ಸವಾಸನೆ ಬೇಡಪ್ಪ, ನಮ್ಮ ಕೆಲಸ ಆಗಲ್ಲ ಅನ್ನೋ ಎಷ್ಟೋ ಜನ ಇದ್ದಾರೆ. ಮತ್ತು ಫುಟ್ಪಾತ್ಗಳು ನಮ್ಮ ರಾಜ್ಯದಲ್ಲಿ ಫುಟ್ಪಾತ್ಗಳನ್ನ ಕ್ಲೀನ್ ಮಾಡಿಬಿಟ್ಟು ಹೊಡೆದೋಡಿಸಿದ್ದಾರೆ ಪೊಲೀಸರನ್ನೆಲ್ಲ ಬಿಟ್ಟು. ತಮಿಳ್ನಾಡಲ್ಲಿ ಫುಟ್ಪಾತಲ್ಲಿ ಕೆಲಸ ಮಾಡೋರಿಗೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆ ₹5 ನಾನು ಊಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ನ ಡಿಕ್ಲೇರ್ ಮಾಡಿಬಿಟ್ರು. ಇನ್ನೊಂದು ಬೆಸ್ಟ್ ಇನ್ಸಿಡೆಂಟ್ ಅಂದರೆ ಎಲ್ಲರಿಗೂ ಮನ ಮುಟ್ಟುತ್ತೆ ಇದು. ಸಿನಿಮಾದಲ್ಲಿರೋ ಥರನೇ ಇದು ಇನ್ಸಿಡೆಂಟ್ ಆಗಿರೋದು. ಯಾವನೋ ಒಬ್ಬ ಹುಡುಗಿನೋ ನಮ್ಮೂರಿಗೆ ಬಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕಿರೋದ್ರ 24 ಅವರಲ್ಲಿ ಆ ಊರಿಗೆ ಬಸ್ನ ಬಿಟ್ಟರು. ನಮ್ಮ ಒಂದು ಬಸ್ ಅಥವಾ ಒಂದು ಟ್ರೈನ್ ಬಿಡಬೇಕಂದ್ರೆ ಎಷ್ಟು ಓಡಾಡಬೇಕು ರೀ ನಮ್ಮ ರಾಜ್ಯಗಳಲ್ಲಿ. ಅದಕ್ಕೆ ನಾವೆಲ್ಲರೂ ಜಾಗರೂಕರಾಗೋಣ. ಜಾತಿ ರಾಜಕಾರಣನ ಬಿಟ್ಟು ನಮಗೆ ಯಾವ ಒಳ್ಳೆ ನಾಯಕ ಯಾರು ಅಂತ ಮೊದಲೇ ಡಿಸೈಡ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಟೈಮ್ ವೋಟಿಂಗ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಇದೇ ಥರ ನಮ್ಮ ರಾಜ್ಯಗಳಲ್ಲಿ ಸಿಸ್ಟಮ್ ರಾಜಕಾರಣ ನಡ್ಕೊಂಡು ಹೋದರೆ, ಜಾತಿ ರಾಜಕಾರಣ, ಕುಟುಂಬ ರಾಜಕಾರಣ ನಡ್ಕೊಂಡು ಹೋದರೆ ನಾವು ಉದ್ಧಾರ ಆಗಲ್ಲ, ನಮ್ಮ ರಾಜ್ಯನೂ ಉದ್ಧಾರ ಆಗಲ್ಲ. Be careful. Thank you.